ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ನಿನ್ನೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಅದು ಸೀರೆ ಕದ್ದಿದ್ದಾಳೆ ಅಂತ ಹೇಳಿ ಆರೋಪಿಸಿ ಅಂಗಡಿ ಮಾಲೀಕರೊಬ್ಬರು ಮಹಿಳೆಯ ಮೇಲೆ ದೌರ್ಜನ್ಯ ಎಸಗಿರುವಂಥ ಒಂದು ವಿಡಿಯೋ. ಯಾಕಪ್ಪ ಈ ಒಂದು ಪ್ರಕರಣ ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಂತಂದರೆ, ಆ ಮಹಿಳೆಯ ಮೇಲೆ ಆ ಅಂಗಡಿಯ ಮಾಲೀಕ ಏನಿದ್ದಾರೆ ಅವರು ದೌರ್ಜನ್ಯ ನಡೆಸಿರುವಂಥದ್ದು ನಿಜಕ್ಕೂ ಅಮಾನವೀಯ. ಇದು ನಡೆದಿರುವಂಥದ್ದು ಅವೆನ್ಯೂ ರಸ್ತೆಯಲ್ಲಿ ಇರುವಂಥ ಒಂದು ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿಯಲ್ಲಿ ನಡೆದಿರುವಂಥದ್ದು. ಅಂಗಡಿಯ ಹೊರಭಾಗ, ಅದರ ಮಾಲೀಕ ಬಂದ್ಬಿಟ್ಟು ಬಾಬು ಲಾಲ್ ಅನ್ನುವಂಥವರು ಹಾಡು ಹಗಲೇ ನಡು ರಸ್ತೆಯಲ್ಲಿ ಸಾರ್ವಜನಿಕವಾಗಿ ಬೂಟ್ ಕಾಲ್ನಿಂದ ಒದ್ದು ಅಮಾನವೀಯವಾಗಿ ನಡ್ಕೊಂಡಿದ್ದಾನೆ. ನೋಡಿ, ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಒಂದು ವಿಶೇಷವಾದಂಥ ಒಂದು ಸ್ಥಾನಮಾನ ಇದೆ. ಆಕೆಗೆ ಘನತೆಯಿಂದ ಬದುಕುವಂಥ ಹಕ್ಕನ್ನು ನಮ್ಮ ಸಂವಿಧಾನ ಕೊಟ್ಟಿದೆ. ಒಬ್ಬ ಮಹಿಳೆ ಕಳ್ತನ ಮಾಡಿದಾಳ, ಕಳ್ತನ ಮಾಡಿದ್ದೇ ಆದರೆ ಅದನ್ನು ನೀವು 4 ಗೋಡೆಗಳ ಮಧ್ಯೆ ಆಕೆ ಕಳ್ತನ ಮಾಡಿದ್ದಾಳ ಇಲ್ವಾ, CCTV ಇರುತ್ತೆ, ಅದನ್ನು ಫುಟೇಜ್ಗಳನ್ನು ಚೆಕ್ ಮಾಡಿ. ಇನ್ ಕೇಸ್ ಆಕೆ ಕಳ್ಳತನ ಮಾಡಿದರೆ ಯಾಕೆ ಕಳ್ಳತನ ಮಾಡಿದ್ಲು, ಆಕೆಯ ಪರಿಸ್ಥಿತಿ ಏನಿದೆ, ಯಾತಕ್ಕೋಸ್ಕರ ಅವಳು ಈ ರೀತಿ ಕಳ್ಳತನದ ಒಂದು ವೃತ್ತಿಗೆ ಇಳಿದಿದ್ದಾಳೆ, ಇದೆಲ್ಲವನ್ನು ತಿಳ್ಕೊಂಡು ಆಮೇಲೆ ನೀವು ಕಾನೂನಿನ ಪ್ರಕಾರ ನಿಮಗೆ ಅವಳಿಂದ ಅಷ್ಟು ದೊಡ್ಡ ಮಟ್ಟದ ಲಾಸ್ ಆಗಿದ್ದರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಕೆಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಬಹುದಾಗಿತ್ತು. ಆದರೆ ನೀವೇನು ಮಾಡಿದ್ರಿ, ಒಬ್ಬ ಮಹಿಳೆ ಅಂತಲೂ ನೋಡದೆ ಆಕೆಯನ್ನ ಸಾರ್ವಜನಿಕ ಸ್ಥಳದಲ್ಲಿ ಹಿಗ್ಗಾಮುಗ್ಗ ಥಳಿಸಿದ್ದೀರಾ. ಅದು ಆಕೆಯ ಗುಪ್ತಾಂಗಕ್ಕೆ ನೀವು ಬೂಟ್ ಕಾಲ್ನಿಂದ ಒದ್ದಿದ್ದೀರಾ ಅಂತಂದರೆ ಇದನ್ನು ಯಾರು ತಾನೇ ಸಹಿಸ್ಕೊಳ್ಳೋಕೆ ಸಾಧ್ಯ ಹೇಳಿ? ನೀವು ಕೂಡ ನಿಮ್ಮ ತಾಯಿಯ ಗರ್ಭದಿಂದ ಹುಟ್ಟಿ ಬಂದವರು, ನಿಮಗೂ ಅಕ್ಕ ತಂಗಿಯರು ಇರ್ತಾರೆ. ಆಕೆಯನ್ನು ನೋಡಿದ್ರೆ ಅವರು ನಿಮ್ಮ ತಾಯಿಯ ಸಮಾನವಾಗಿರುವಂಥ ಮಹಿಳೆ. ಅಂಥ ಮಹಿಳೆ ಮೇಲೆ ನೀವು ಕೈ ಮಾಡಿದ್ದೀರಾ ಅಂತಂದರೆ ನಿಮ್ಮೊಳಗಿನ ರಾಕ್ಷಸತ್ವ ಎದ್ದು ಕಾಣಿಸ್ತಾ ಇದೆ ಆ ವಿಡಿಯೋದಲ್ಲಿ. ಓಕೆ, ಆಕೆ ಸೀರೆ ಕದ್ದಿದ್ದಾಳ, ನೀವು ಪರೀಕ್ಷೆ ಮಾಡ್ಬೋದಾಗಿತ್ತು. ನಾನಾಗಲೇ ಹೇಳಿದಾಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ನೀವೇ ಯಾಕೆ ಆಕೆಯ ಮೇಲೆ ಹಲ್ಲೆ ಮಾಡಿದ್ರಿ? ಹಾಗಿದ್ರೆ ನಿಮಗೆ ವಸ್ತುಗಳ ಮೇಲೆ ಅಷ್ಟೊಂದು ವ್ಯಾಮೋಹವ, ಸೀರೆಗಳ ಮೇಲೆ ಅಷ್ಟೊಂದು ವ್ಯಾಮೋಹವ, ನಿಮಗೆ ಲಾಸ್ ಆಯ್ತಲ್ಲ ಅನ್ನುವಂಥ ಬೇಸರ ನಿಮಗೆ ಇರಬಹುದು. ಆದರೆ ಆಕೆಯ ಪರಿಸ್ಥಿತಿ ಏನಿರ್ಬೋದು? ಓಕೆ, ಆಕೆ ಕದ್ದಿರಬಹುದು. ಹಾಗಂತ 4 ಜನರ ಎದುರು ಒಬ್ಬ ಮಹಿಳೆಯನ್ನ ನೀವು ಅಮಾನುಷವಾಗಿ ಆಕೆ ಮೇಲೆ ಹಲ್ಲೆ ಮಾಡ್ತೀರಾ ಅಂತಂದರೆ ಏನರ್ಥ? ಅದಕ್ಕೆ ಸಾರ್ವಜನಿಕರು ಅದನ್ನು ವಿಡಿಯೋ ಮಾಡಿಕೊಂಡು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಹರಿಬಿಟ್ಟಿದ್ದಾರೆ. ನೋಡಿ, ಸಾರ್ವಜನಿಕರು ಮಾಡುವಂಥದ್ದು ಬಹಳ ದೊಡ್ಡ ಮಟ್ಟದ ತಪ್ಪು. ಪಾಪ ಆಕೆ ಕುಟುಂಬದವರಾಗಿರ್ಬೋದು ಅಥವಾ ಆಕೆ ಅಕ್ಕಪಕ್ಕದವರಾಗಿರ್ಬೋದು, ಈ ವಿಡಿಯೋ ನೋಡಿದ್ರೆ ಆಕೆಯ ಘನತೆಗೆ ಧಕ್ಕೆ ಬರಲ್ವಾ? ಅವರು ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಕ್ಕಪಕ್ಕದವರು ಅವರನ್ನು ಟೀಕೆ ಮಾಡ್ಬೋದು, ಅವಮಾನ ಮಾಡ್ಬೋದು. ಆಕೆ ಮತ್ತೆ ತಲೆ ಎತ್ಕೊಂಡು ತಿರುಗಕ್ಕಾಗತ್ತಾ? ಪ್ರಪಂಚದಲ್ಲಿ ಸಾಕಷ್ಟು ಕಳ್ಳತನ ಪ್ರಕರಣಗಳು ನಡೀತಲೇ ಇರ್ತವೆ. ಅದರಲ್ಲಿ ಇದು ಒಂದು. ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆಮೇಲೆ ನೀವು ಕ್ರಮ ತೆಗೆದುಕೊಳ್ಬೋದಾಗಿತ್ತು. ಆದರೆ ನಿಮ್ಮೊಳಗಿರುವ ರಾಕ್ಷಸತ್ವ ಒಬ್ಬ ಮಹಿಳೆಯನ್ನು ನೀವು ದೌರ್ಜನ್ಯದ ಮೂಲಕ ತೋರಿಸ್ಕೊಟ್ಟಿದ್ದೀರಾ. ಅದರಲ್ಲೂ ಬೂಟ್ ಕಾಲ್ನಲ್ಲಿ ಒಬ್ಬ ಮಹಿಳೆಯನ್ನು ಒದೆಯೋದಿದೆಯಲ್ಲ, ಅದನ್ನು ಯಾರೂ ಕೂಡ ಒಪ್ಪಲಿಕ್ಕಿಲ್ಲ. ಅದು ಮಾನವೀಯತೆಯ ಲಕ್ಷಣವೂ ಅಲ್ಲ. ನಿಮ್ಮ ತಾಯಿಯ ಸಮಾನವಾಗಿರುವಂಥ ಮಹಿಳೆ ಮೇಲೆ ನೀವು ಕೈ ಮಾಡಿದ್ದೂ ಅಲ್ಲದೆ ಗುಪ್ತಾಂಗಕ್ಕೆ ಒದ್ದಿದ್ದೀರಾ ಅಂಥೇಳಿ ವರದಿಗಳಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದೇ ಬರ್ತಾ ಇರುವಂಥದ್ದು. ಯಾಕೆ ನಿಮಗೆ ಅಷ್ಟರ ಮಟ್ಟಿಗಿನ ಕೋಪ, ಯಾಕೆ ನಿಮಗೆ ಆ ಮಟ್ಟಿಗಿನ ದೌರ್ಜನ್ಯವನ್ನು ಎಸಗಬೇಕು ಅಂಥೇಳಿ ಅನ್ನಿಸ್ತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಕಾಡುತ್ತೆ. ಮನುಷ್ಯತ್ವ ಇದೆಯಾ ನಿಮಗೆ? ಮನುಷ್ಯನ ಐತಾ, ರಾಕ್ಷಸನ ಐತಾ ಅನ್ನುವಂಥ ಎಲ್ಲ ಕಾಮೆಂಟ್ಗಳನ್ನು ಈಗಾಗಲೇ ನೀವು ನೋಡಿರ್ತೀರಾ ಸಾಮಾಜಿಕ ಜಾಲತಾಣಗಳಲ್ಲಿ. ಅಂಗಡಿ ಮಾಲೀಕನ ವರ್ತನೆ ಸರಿಯಿಲ್ಲ ಅಂಥೇಳಿ ಸಾರ್ವಜನಿಕವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಆ ಮಹಿಳೆ ಪರವಾಗಿ ಕನ್ನಡ ಪರ ಹೋರಾಟಗಾರರು ನಿಂತಿದ್ದಾರೆ. ನಿಲ್ಲಲೇಬೇಕು. ಮಹಿಳೆಯ ರಕ್ಷಣೆಗೆ ನಿಲ್ಲಬೇಕಾಗಿದ್ದಂಥ KR ಮಾರ್ಕೆಟ್ ಪೊಲೀಸರೇ ನಿರ್ಲಕ್ಷ್ಯ ತೋರಿದ್ದಾರೆ. ನೋಡಿ, ಒಬ್ಬ ಮಹಿಳೆಗೆ ಯಾರೇ ಆಗಲಿ, ಆ ಮಹಿಳೆ ಕಳ್ತನ ಮಾಡ್ತಿದ್ದಾಳೋ, ಏನು ಕೆಲಸ ಮಾಡ್ತಿದ್ದಾಳೋ, ಆಕೆಯನ್ನು ವಿಚಾರಣೆ ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ ಇದೆ, ಕಾನೂನಿದೆ. ಅಥವಾ 4 ಗೋಡೆ ಮಧ್ಯೆ ವಿಚಾರಣೆ ಮಾಡಿ. ಯಾಕೆ ಪಬ್ಲಿಕ್ನಲ್ಲಿ ಹೆಣ್ಮಕ್ಳಿಗೆ ಅವಮಾನ ಮಾಡ್ತೀರಾ? ಅದರಲ್ಲೂ ಆಕೆ ಒಬ್ಬ ಮಹಿಳೆ, ಆಕೆ ಮಕ್ಕಳಿರ್ಬೋದು, ಗಂಡ ಇರ್ಬೋದು, ಸಂಸಾರ ಇರ್ಬೋದು, ಅಥವಾ ಬೇರೆ ಏನೇನೋ ಕಾರಣಕ್ಕೆ ಆಕೆ ಕಳ್ತನ ಮಾಡಿರ್ಬೋದು. ಒಬ್ಬ ಮಹಿಳೆ ಏನಾದರೂ ಈ ಥರದ ಕೆಲಸ ಮಾಡ್ತಾಳೆ ಅಂದರೆ ಸ್ವಾರ್ಥಕ್ಕಾಗಿ ಮಾಡ್ತಾಳೆ ಅಂಥೇಳಿ ಪದೇ ಪದೇ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು ಕೂಡ ನಮ್ಮ ಮೂರ್ಖತನ.
ನೋಡಿ, ಮಹಿಳೆಯ ದೂರನ್ನ ದಾಖಲಿಸಿಕೊಳ್ಳುವ ಬದಲಾಗಿ ಬಟ್ಟೆ ಅಂಗಡಿಯ ಮಾಲೀಕನ ಪರವಾಗಿ ಪೊಲೀಸರು ನಿಂತಿದ್ದು ಕೂಡ ಮತ್ತೊಂದು ದೊಡ್ಡ ಮಟ್ಟದ ತಪ್ಪು. ಅದನ್ನ ಸಾರ್ವಜನಿಕರು ಖಂಡಿಸ್ತಿದ್ದಾರೆ, ನಾವು ಕೂಡ ಖಂಡಿಸ್ತೀವಿ. ಕಳ್ಳತನ ಕೇಸ್ ಹಾಕಿ ಮಹಿಳೆಯನ್ನೇ ಜೈಲಿಗಟ್ಟಿದಾರಂತೆ. ಹಾಗಿದ್ರೆ ಆತ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಪೂರ್ವಾಪರವನ್ನ ಪರಿಶೀಲನೆ ಮಾಡದೆ ಮಹಿಳೆಯ ಮೇಲೆ ಪೊಲೀಸರು ಕ್ರಮ ಕೈಗೊಂಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಸಾರ್ವಜನಿಕ ಪ್ರಶ್ನೆಗಳು ಎದ್ದಿದ್ದಾವೆ. ಓರ್ವ ಮಹಿಳೆ ಮೇಲೆ ನಡುರಸ್ತೆಯಲ್ಲಿ ಹಲ್ಲೆ ನಡೆಸಿದವರ ಮೇಲೆ ಬಹಳ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗಿತ್ತು, ಆದರೆ ಪೊಲೀಸರು ತೆಗೆದುಕೊಂಡಿಲ್ಲ. ಏನನ್ನ ಸೂಚಿಸುತ್ತೆ? ನೀವು ಯಾರ ಪರವಾಗಿ ನಿಂತು ಪೊಲೀಸ್ನವ್ರು ಕೆಲಸ ಮಾಡ್ತಿದ್ದೀರಾ? ಹಾಗಿದ್ರೆ ಮಹಿಳೆಯರಿಗೆ ರಕ್ಷಣೆ ಇಲ್ವಾ? ಮಹಿಳೆಯರ ರಕ್ಷಣೆಗಾಗಿ ಸರ್ಕಾರ ಏನೆಲ್ಲ ಕ್ರಮ ಕೈಗೊಳ್ತಾ ಇದೆ, ಕಾನೂನು ಏನೆಲ್ಲ ಒಂದು ಸೆಕ್ಷನ್ಗಳನ್ನು ಕೊಟ್ಟಿದೆ, ಇದೆಲ್ಲವನ್ನ ಮೀರಿ ನೀವು ಒಬ್ಬ ಮಹಿಳೆಯನ್ನು ರಕ್ಷಣೆ ಮಾಡಬೇಕಾಗಿತ್ತು. ನಿಮಗೆ ಗೊತ್ತಿದೆ, ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಮಹಿಳೆಯನ್ನು ನೀವು ಹೆಚ್ಚು ಹೊತ್ತುಗಳ ಕಾಲ ಕೂರಿಸ್ಕೊಳ್ಳೋ ಹಾಗಿಲ್ಲ ಅನ್ನುವಂಥದ್ದಿರುವಾಗ, ಆಕೆ ಕಳ್ತನ ಮಾಡಿದಾಳೆ, ಆಕೆ ಮೇಲೆ ಸಾರ್ವಜನಿಕವಾಗಿ ಹಲ್ಲೆಯಾಗಿದೆ ಅಂತ ಗೊತ್ತಿದ್ದು ನೀವು ಆಕೆಯನ್ನೇ ಜೈಲಿಗಟ್ಟಿದ್ದೀರಾ ಅಂತಂದರೆ ಪೊಲೀಸರಲ್ಲಿ ಎಲ್ಲಿದೆ ಮನುಷ್ಯತ್ವ, ಮಾನವೀಯತೆ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಕಾನೂನನ್ನು ತಿಳ್ಕೊಂಡಿರುವಂಥವ್ರು, ಕಾನೂನನ್ನು ಜನರಿಗೆ ನೀವು ಹೇಳಬೇಕಾಗಿರುವಂಥವ್ರು ನೀವೇ ಇಂಥ ಕೆಲಸ ಮಾಡಿದ್ರೆ ಪೊಲೀಸರ ಮೇಲೆ ಜನರಿಗೆ ನಂಬಿಕೆ ಹೇಗೆ ಬರುತ್ತೆ? ಮಹಿಳೆಯರು ಏನಾದರೂ ಕಷ್ಟ ಅಂತ ಬಂದಾಗ ನೀವು ಹೇಗೆ ಅವ್ರನ್ನ ಸೆಕ್ಯೂರ್ ಮಾಡ್ತೀರಾ? ನಿಮ್ಮ ಮೇಲೆ ಅನುಮಾನಗಳು ಬರೋದಿಲ್ವಾ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಬಂದಿವೆ. ಮಹಿಳೆಯ ಪರವಾಗಿ ಅದಕ್ಕಾಗಿ ಕನ್ನಡ ಪರ ಸಂಘಟನೆಗಳು ನಿಂತಿವೆ. ಬಟ್ಟೆ ಅಂಗಡಿ ಮಾಲೀಕ ಬಾಬುಲಾಲ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಮಹಿಳೆಯ ಮಾನಕ್ಕೆ ಧಕ್ಕೆ ತಂದವನನ್ನು ಬಂಧಿಸಲೇಬೇಕು ಅನ್ನುವಂಥ ಆಗ್ರಹ. ಹೌದು, ಒಬ್ಬ ಮಹಿಳೆ, ಆಕೆಯ ಘನತೆ, ಆಕೆಯ ಮಾನ ಬಹಳ ಮುಖ್ಯ. ಯಾರು ನಿಮಗೆ ಆಕೆಯ ಮಾನವನ್ನು ಹರಾಜಾಗುವಂಥ ಒಂದು ಹಕ್ಕನ್ನು ಕೊಟ್ಟಿದ್ದು? ಆಕೆ ಕಳ್ತನ ಮಾಡಿದರೆ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳಿ, ನಿಮಗೂ ಅನ್ಯಾಯ ಆಗಿದೆ ಅಂಥೇಳಿ ಒಪ್ಕೊಳ್ತೀವಿ. ಆದರೆ ಆಕೆಯ ಮಾನವನ್ನು ಹರಾಜು ಹಾಕೋದ್ರಲ್ಲಿ ನಿಮಗೇನು ಅಂಥ ಒಂದು ಸಂತೋಷ ಸಿಗುತ್ತೆ? ನಡು ರಸ್ತೆಯಲ್ಲಿ ಒಬ್ಬ ಮಹಿಳೆಯರ ಅವಮಾನಿಸಿದರೆ ಆಕೆ ಅವಮಾನವನ್ನು ಸಹಿಸಿಕೊಳ್ತಾಳ? ನಾಳೆ ಆಕೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅಥವಾ ಅವಮಾನ ತಾಳಲಾರದೆ ಆತ್ಮಹತ್ಯೆಗೆ ಶರಣಾದರೆ ಆಗ ನೇರವಾಗಿ ನೀವೇ ಹೊಣೆ ಆಗೋದಿಲ್ವಾ ಆಕೆಯ ಸಾವಿಗೆ? ಈ ಥರ ನೀವು ಯೋಚನೆ ಮಾಡಬೇಕಾಗಿತ್ತಲ್ವಾ ಅನ್ನುವಂಥ ಒಂದು ಕಾಮೆಂಟ್ಗಳು ಕೂಡ ಬಂದಿದೆ. ಈ ಘಟನೆ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಂತೆ ಪೊಲೀಸರು ತರಾತುರಿಯಲ್ಲಿ ಮಾಲೀಕನ ವಿರುದ್ಧ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ನೋಡಿ, ಈ ಘಟನೆ ನಡೆದ ಸಂದರ್ಭಗಳಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ ಆದಂಥ ಸಂದರ್ಭಗಳಲ್ಲಿ ಸರಿಯಾರದು ತಪ್ಪ್ಯಾರದು ಅನ್ನೋಕ್ಕಿಂತ ಸಾರ್ವಜನಿಕವಾಗಿ ಒಬ್ಬ ಮಹಿಳೆಯ ಮೇಲೆ ಅಲ್ಲಿ ದೌರ್ಜನ್ಯ ಆಗಿರೋದು, ಆಕೆ ಮೇಲೆ ಹಲ್ಲೆ ಆಗಿರೋದು ಖಂಡಿಸಬೇಕಾಗಿರುವಂಥ ವಿಚಾರ. ಅದನ್ನು ಮಾಧ್ಯಮಗಳು ಮಾಡಿದೆ ನಿಜ. ಆದರೆ ಅಲ್ಲಿ ಪೊಲೀಸರು ಮಾಲೀಕನ ಪರವಾಗಿ ನಿಂತಿದ್ದಿದ್ದಿಲ್ಲ, ಅದು ತಪ್ಪು. ಆಕೆ ಮೇಲೆ ಹಲ್ಲೆ ಮಾಡದೇ ಇದ್ದಿದ್ದರೆ ಆತನ ಪರವಾಗಿ ನಿಂತ್ಕೋಬೋದಾಗಿತ್ತು. ಸಾರ್ವಜನಿಕವಾಗಿ ಮಹಿಳೆಯ ಗುಪ್ತಾಂಗಕ್ಕೆ ತನ್ನ ಬೂಟ್ ಕಾಲ್ನಿಂದ ಒದ್ದಿದ್ದಾನೆ, ಅದು ಗೊತ್ತಿದ್ದೂ ಪೊಲೀಸರು ಮಾಲೀಕನ ಪರವಾಗಿದ್ದಾರೆ ಅನ್ನುವಂಥ ಸುದ್ದಿಗಳು ಹೆಚ್ಚಾಗ್ತಾ ಹೋದಂಥ ಸಂದರ್ಭಗಳಲ್ಲಿ ಪೊಲೀಸರಿಗೂ ಎಲ್ಲೋ ಒಂದು ಕಡೆ ನಾವು ಮಾಡಿದ್ದು ತಪ್ಪು, ಮಹಿಳೆ ಪರವಾಗಿ ನಿಲ್ಲಬೇಕಾಗಿತ್ತು ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಅರಿವಾದ ತಕ್ಷಣ ಈಗ ಆ ಒಂದು ಬಟ್ಟೆ ಅಂಗಡಿಯ ಮಾಲೀಕನ ಮೇಲೆ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. KR ಮಾರ್ಕೆಟ್ ಪೊಲೀಸರು ಕೊನೆಗೂ ಕೂಡ ಆರೋಪಿಯನ್ನು ಬಂಧಿಸಿ ಇದೀಗ ತನಿಖೆಯನ್ನು ನಡೆಸ್ತಿದ್ದಾರೆ. ಮಾಲೀಕ ತನ್ನ ಸಿಬ್ಬಂದಿಗಳ ಜೊತೆ ಮಹಿಳೆಗೆ ಒದ್ದು ಹಿಗ್ಗಾಮುಗ ಥಳಿಸಿರುವಂಥ ವಿಚಾರ ಇದೆಯಲ್ಲ, ಇದು ಮಹಿಳೆ ನೋವಿನಿಂದ ನರಳುತ್ತಿದ್ದಾರೆ. ಕಿಂಚಿತ್ತೂ ಕರುಣೆ ಇರಲಿಲ್ವಾ ಸಂದರ್ಭಗಳಲ್ಲಿ? ಕಿಂಚಿತ್ತೂ ಕರುಣೆ ತೋರಿಸದೆ ರಾಕ್ಷಸರಂತೆ ನೀವು ವರ್ತನೆಯನ್ನು ಮಾಡಿದ್ದೀರಾ. ಸಾರ್ವಜನಿಕರು ಕೂಡ ಅದನ್ನು ತಡಿಬೋದಾಗಿತ್ತು. ಯಾಕ್ರಿ ಆ ಮಹಿಳೆಗೆ ಆ ರೀತಿ ಹಲ್ಲೆ ಮಾಡ್ತಿದ್ದೀರಾ, ನೀವು ಅವರ ಗುಪ್ತಾಂಗಕ್ಕೆ ಹೊಡೆದಿದ್ದು ಸರಿನಾ, ಅಲ್ಲಿ ಅದನ್ನು ತಡಿಬೋದಾಗಿತ್ತಲ್ವಾ? ಆದರೆ ಸಾರ್ವಜನಿಕರು ಕೂಡ ಅದನ್ನು ಮೊಬೈಲಲ್ಲಿ ಸರಿ ಹಿಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಅವ್ರಿಗದೊಂಥರ ಹುಚ್ಚು. ಯಾವುದೋ ಒಂದು ವಿಡಿಯೋ ಸಿಕ್ತಲ್ಲ, ಇದನ್ನು ಫೇಸ್ಬುಕ್ಕಲ್ಲಿ ಹಾಕೋಣ, ಇನ್ಸ್ಟಾಗ್ರಾಮಲ್ಲಿ ಹಾಕೋಣ, ಜನ ನೋಡ್ತಾರೆ, ಲೈಕ್ಸ್ ಬರ್ತಾರೆ. ಯಾವ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ? ಒಂದು ಕಡೆ ಒಬ್ಬರಿಗೆ ವಿಡಿಯೋಗೆ ಲೈಕ್ಸ್ ಬರಲಿ ಅನ್ನುವಂಥ ಚಿಂತೆ, ಮತ್ತೊಂದು ಕಡೆ ಇನ್ಯಾರೋ ಅಲ್ಲಿ ನೆರಳಾಟ ಆಡ್ತಿರ್ತಾರೆ, ಅವ್ರಿಗೆ ನೋವಾಗಿರುತ್ತೆ, ಅವ್ರ ಮಾನ ಹರಾಜಾಗ್ತಿರುತ್ತೆ. ನಾಳೆ ದಿವಸ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಾಗ ಅವರು ಹೇಗೆ ತಲೆ ಎತ್ಕೊಂಡು ತಿರುಗಾಡ್ತಾರೆ, ಅವರ ಕುಟುಂಬದವ್ರಿಗೆ ಹೇಗೆ ಮುಖ ತೋರಿಸ್ತಾರೆ ಅನ್ನುವಂಥ ಕನಿಷ್ಠ ಪರಿಜ್ಞಾನ ಕೂಡ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಹೊಂದಿರುವಂಥವ್ರಿಗೆ ಇಲ್ಲದೆ ಹೋಗಿರುವಂಥದ್ದು ನಿಜಕ್ಕೂ ದುರದೃಷ್ಟಕರ. ಈಗಾಗಲೇ ನೋಡಿ, ಆಕೆ ಕಿರ್ಚ್ಕೊಳ್ತಿದ್ದಾಳೆ, ನೋವಿಂದ ನರಳುತ್ತಾ ಇದ್ದಾಳೆ, ಆದರೂ ಕೂಡ ಆಕೆಯ ಸಹಾಯಕ್ಕೆ ಯಾರೂ ಬಂದಿಲ್ಲ. ಅಲ್ಲಿದ್ದಂಥವ್ರೆಲ್ರಿಗೂ ಹಾಗಿದ್ರೆ ಮಾನವೀಯತೆಯೇ ಇರಲಿಲ್ವಾ? ಎಲ್ಲರೂ ಸುಮ್ಮನೆ ಹಲ್ಲೆ ನಡೀತಾ ಇದೆ ನೋಡ್ಕೊಂಡು ನಿಂತ್ಕೊಂಡಿದ್ರಾ? ಮೊಬೈಲ್ಗಳಲ್ಲಿ ಸೆರೆ ಹಿಡಿಯೋದೇ ಅವರ ಕೆಲಸ ಆಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ವಿಡಿಯೋದಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ಇದು ಕರ್ನಾಟಕದಾದ್ಯಂತ ವ್ಯಾಪಕವಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ.
ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಖಂಡನೆ ವ್ಯಕ್ತವಾಗ್ತಾ ಇದೆ. ಘಟನೆಯನ್ನ ಇನ್ನಷ್ಟು ಆಘಾತಕಾರಿಯನ್ನಾಗಿ ಮಾಡಿರುವುದು ಬೇರಾರೂ ಅಲ್ಲ, ಅದು ಪೊಲೀಸರು. ಅವರ ನಡವಳಿಕೆ, ಮಹಿಳೆಯನ್ನ ರಕ್ಷಣೆ ಮಾಡುವ ಬದಲು ಆಕೆಯ ಮೇಲೇನೆ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ, ಜೈಲಿಗಟ್ಟಿದ್ದಾರೆ. ಇದು ನ್ಯಾಯಯುತ ತನಿಖೆಯ ಅನ್ನುವಂಥ ಪ್ರಶ್ನೆ ಎದ್ದಿದೆ. ನ್ಯಾಯಯುತವಾಗಿ ತನಿಖೆಯನ್ನ ಮಾಡಬೇಕಾಗಿದೆ. ಇಲ್ಲಿ ಏನಾಗಿದೆ ಅನ್ನೋದನ್ನು ಪೊಲೀಸರು ಮೊದಲು ಖಚಿತಪಡಿಸ್ಕೊಳ್ಬೇಕಾಗಿದೆ. ಅದರ ಬದಲು KR ಮಾರ್ಕೆಟ್ ಪೊಲೀಸರು ತೀವ್ರ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನುವಂಥದ್ದು ಕೇಳಿಬಂದಿರುವಂಥ ಆರೋಪ. ಆಕೆಯ ದೂರನ್ನ ಮೊದಲು ದಾಖಲಿಸ್ಕೊಳ್ಬೇಕಾಗಿತ್ತು. ಆಕೆಯ ದೂರನ್ನು ದಾಖಲಿಸಿಕೊಳ್ಳುವ ಬದಲು ಅವರು ಅಂಗಡಿ ಮಾಲೀಕರ ಪರವಾಗಿ ನಿಂತು ಮಹಿಳೆಯ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿ ಆ ಪ್ರಕರಣವನ್ನು ದಾಖಲಿಸಿ ಸರಿಯಾದ ಪ್ರಾಥಮಿಕ ತನಿಖೆಯನ್ನು ನಡೆಸದೆ ಆಕೆಯನ್ನು ಜೈಲಿಗೆ ಕಳುಹಿಸಿದ್ದಾರೆ ಅನ್ನುವಂಥ ವಿಚಾರವೇ ಸಾರ್ವಜನಿಕ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿರುವುದು. ನೋಡಿ, ಇದೊಂದು ಘಟನೆ ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಒಂದು ಎಚ್ಚರಿಕೆಯ ಗಂಟೆಯಾಗತ್ತೆ. ಮಹಿಳೆಯರು ಏನೇ ತಪ್ಪು ಮಾಡಿದ್ರು ಅದನ್ನು ವಿಚಾರಣೆ ಮಾಡುವಂಥ ಒಂದು ಸರಿಯಾದ ಕ್ರಮ ಇದೆ. ಮಹಿಳೆಯನ್ನ ಮೊದಲು ಗೌರವಿಸುವುದನ್ನು ಕಲೀರಿ. ಆಕೆ ತಪ್ಪು ಮಾಡ್ತಾಳೆ ಅಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಕಾರಣಗಳಿರುತ್ತೆ. ಆಕೆಯ ಕುಟುಂಬವನ್ನು ಸಾಕಬೇಕಾಗಿರುತ್ತೆ, ಮಕ್ಕಳನ್ನು ಸಾಕಬೇಕಾಗಿರುತ್ತೆ, ವಯಸ್ಸಾದ ತಂದೆ ತಾಯಂದ್ರೆ ಇರ್ಬೋದು. ನಮ್ಮ ಸಮಾಜದಲ್ಲಿ ಒಬ್ಬ ಮಹಿಳೆ ಕೆಲಸ ಬೇಕು ಕೊಡಿ ಅಂತ ಹೇಳಿ ಕೇಳಿದ್ರೆ ಅಷ್ಟು ಈಸಿಯಾಗಿ ಕೆಲಸ ಕೊಟ್ಬಿಡ್ತಾರಾ? ಆಕೆಯನ್ನು ಹೇಗೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಅಂಥ ಸಂದರ್ಭಗಳಲ್ಲಿ ಆಕೆಗೆ ಬೇರೆ ಏನು ದಾರಿ ಇರುತ್ತೆ? ಗೊತ್ತಿಲ್ಲದೆ ಹೇಗೋ ಕಳ್ಳತನ ಮಾಡಿ ಅದರ ಮೂಲಕ ಹಣ ಮಾಡಿಕೊಂಡು ತನ್ನ ಕುಟುಂಬವನ್ನು ಸಾಕುವಂಥ ಪ್ರಯತ್ನಕ್ಕೆ ಆಕೆ ಇಳಿತಾಳೆ. ಆ ಕೆಲಸ ಮಾಡೋದಕ್ಕೆ ನಮ್ಮ ಸುತ್ತಮುತ್ತಲಿನ ಸಮಾಜ, ಅದರ ವಾತಾವರಣ, ನಮ್ಮ ಸಮಾಜದ ನಡುವೆ ಇರುವಂಥವರ ಬಿಹೇವಿಯರ್ ಕೂಡ ಕಾರಣ ಆಗಿರುತ್ತೆ ಅನ್ನೋದು ನಮ್ಮೆಲ್ಲರ ತಲೆಯಲ್ಲಿ ಇರಬೇಕಾಗಿರುವಂಥ ವಿಚಾರ. ಇನ್ನು ಮುಂದೆ ಆದರೂ ಮಹಿಳೆಯರನ್ನ ಸಾರ್ವಜನಿಕ ವಲಯದಲ್ಲಿ ಅವಮಾನಿಸುವುದನ್ನು ನಿಲ್ಲಿಸಿ, ಆಕೆ ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ. ಅದನ್ನು ಹೊರತುಪಡಿಸಿ ಯಾವ ಮಹಿಳೆಗೂ ಕೂಡ ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಅವಮಾನಕ್ಕೆ ಎಳಿಬೇಡಿ. ಇದು ಮಾನವೀಯತೆ ಇರುವಂಥ ಸಮಾಜ.